ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಟ್ಯೂಸ್ಡೇ ವ್ಲಾಗ್ ಆಗಿದೆ. ಬೆಳಿಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಟ್ಯೂಸ್ಡೇ ವ್ಲಾಗ್ ಆಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮನೆ ಕೆಲಸ ಮಾಡೋದು, ಪೂಜೆ ಮಾಡೋದು ಅದೇನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ. ನಾನು ಮೊನ್ನೆ ಮೀಶೋಯಿಂದ ಒಂದು ವಸ್ತುನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಇವಾಗ ಬಂದಿದೆ. ಅದನ್ನು ಆರ್ಡರ್ ಮಾಡಿದ್ದೆ ಅಂತಂದರೆ, ನಾವು ಇರೋದು ಕೋಟ್ರಸ್ ಮನೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕತ್ತಲಿದೆ ಕೆಳಗಡೆ ಇರೋದ್ರಿಂದ. ಹಾಗೆ 24 hours ಲೈಟ್ ಹಾಕ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ಏನಾದರೂ ಒಂದು ನೋಡಬೇಕಾದಾಗ, ಒಂದು ಬಟ್ಟೆ ಎತ್ಕೋಬೇಕಾದಾಗೂ ಅಷ್ಟೇ ಸೊ ಲೈಟ್ ಹಾಕ್ಕೊಂಡು ನಾನು ನೋಡಬೇಕಾಗತ್ತೆ. ಒಂದೊಂದು ಸತಿ ಕರೆಂಟ್ ಹೋದ್ಮೇಲೆ ಅದು ಕಾಣಿಸೋದಿಲ್ಲ. ಮಕ್ಳುಗಳು ಸ್ನಾನಕ್ಕೆ ಹೋಗ್ಬೇಕಾದಾಗ ಸೊ ಕಾಣಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಆಟೋಮೆಟಿಕ್ ಲೈಟ್ನ ನಾನು ತೊಗೊಂಡು ಹಾಲಲ್ಲಿ ಮತ್ತು ಕಿಚನಲ್ಲಿ ಚಾರ್ಜ್ ಲೈಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಅಲ್ಲಿ ಅವಶ್ಯಕತೆ ಇರೋದಿಲ್ಲ. ರೂಮಲ್ಲಿ ನನಗೆ ಕಬೋರ್ಡ್ ಓಪನ್ ಮಾಡಿದ ತಕ್ಷಣ ಸೊ ಲೈಟ್ ಬರಬೇಕು. ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಸಾಕು ನಮಗಿಷ್ಟು ಲೈಟು, ನಮಗೆ ಇದರಲ್ಲೇ ನಾವು ಮ್ಯಾನೇಜ್ ಮಾಡ್ಬೋದು, ಪರವಾಗಿಲ್ಲ. ಆಗ ನಾವು ಬೇಗ ರೆಡಿ ಆಗಬೇಕು. ನೀವು ಅಂದ್ಕೊತಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಸೊ ನಾನು ಹೋಗ್ತಾ ಇರೋದು ಜ್ಯುವೆಲ್ರಿ ಶಾಪಿಗೆ. ನಾನು ಮಂತ್ಲಿ ಸೇವಿಂಗ್ಸ್ನೆಲ್ಲ ಇಟ್ಕೊಂಡು 1500 ರೂಪೀಸ್ ನಾನು ಮಾಡ್ಕೋತಿದ್ದೆ. ಸೊ ಅವರು ನನ್ನ ಹಸ್ಬೆಂಡ್ ಏನಕ್ಕಾದ್ರೂ ಖರ್ಚಿಗೆ ಏನಾದರೂ ಕೊಡ್ತಿದ್ರಲ್ವ, ಅದನ್ನು ನಾನು ಖರ್ಚು ಮಾಡ್ತಿರ್ಲಿಲ್ಲ. ಸೊ ನಾನು ಅದನ್ನು ಇಟ್ಕೊಂಡು ನಾನು ಅದನ್ನು ಒಡವೆ ಕಟ್ತಿದ್ದೆ. ಇಲ್ಲಿ ಮನೆಯಲ್ಲಿ ಬೆಳೆದಿರೋ ಮಗಳಿದ್ದಾಳೆ, ಅದಕ್ಕೋಸ್ಕರ ಸೇವಿಂಗ್ಸ್ನೆಲ್ಲ ನಾನು ಮಾಡಿಕೊಂಡು 1500 ರೂಪೀಸ್ನ ನಾನು ಅಲ್ಲಿ ಒಂದು ಜ್ಯುವೆಲ್ರಿ ಶಾಪಲ್ಲಿ ನನಗೊಂದು ಕಾರ್ಡ್ ಕೊಡ್ತಿದ್ರು. ಆ ಕಾರ್ಡ್ ನಾನು ಮಂತ್ಲಿ ತುಂಬಿಸ್ಬೇಕು. 12 ಮಂತಿಗೆ ಆದಮೇಲೆ ನಾವೆಲ್ಲ ಕಟ್ಟಿದ್ಮೇಲೆ ಅವ್ರು ಎಕ್ಸ್ಟ್ರಾ ಕೊಡ್ತಾರೆ ನಮಗೆ. ನಾವು ಎಷ್ಟು ಕಟ್ಟಿರ್ತೀವೋ ಅಷ್ಟೇ ಕೊಡ್ತಾರೆ. 1500 ಕಟ್ಟಿರ್ತೀವಿ. ಸೊ ಅವರು ನಮಗೆ 1500 ಹಾಕ್ಕೊಂಡು ಅವರು ನಮಗೆ ಜ್ಯುವೆಲ್ರಿನ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು ಈ ಸ್ಕೀಮ್. ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ. ಫೈನಲಿ ನನಗೆ ಇಷ್ಟ ಆಯಿತು. ಇವಾಗ ನೋಡಬೇಕು, ಇವಾಗ ಹೋಗಬೇಕು ಜ್ಯುವೆಲ್ರಿ ಶಾಪಿಗೆ. ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟು ಕವಿತಕ್ಕನೂ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕವಿತಕ್ಕನೂ ಕರ್ಕೊಂಡು ಹೋಗಿ ಬರಬೇಕು. ಅಲ್ಲಾದರೆ ಹೋಗಿ ವಿಡಿಯೋ ಮಾಡ್ತೀನಿ. ಸೊ ಇಲ್ಲ ಅಂದರೆ ಆಗಲ್ಲ, ಅಂದರೆ ಸೊ ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೋಗ್ಬಿಟ್ಟು ನಾನು ನೋಡ್ತೀನಿ, ಆದರೆ ಆಲ್ಮೋಸ್ಟ್ ಹೋಗಿ ವಿಡಿಯೋ ಮಾಡ್ತೀನಿ. ಓಕೆನಾ? ಕಟ್ತಾ ಇರೋ ಕಾರ್ಡು ಇದೇ ಕಾರ್ಡು ನೋಡಿ, 1 ವರ್ಷದಿಂದ ಕಟ್ತಾ ಇರೋದು. ಸೊ ಇವಾಗ ಮುಗೀತು ಇವಾಗ. ಈ ಥರ ಕಟ್ಟೋದ್ರಿಂದ ನಮಗೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ. ನೀವು ಇನ್ನೂ ಒಡವೆ ತೊಗೋಬೇಕು ಅಂತ ಅಂದ್ಕೊಂಡ್ರು ನಮಗಿನ್ನೂ 18,000 ರೂಪಾಯಿ, ನಾವು ತಿಂಗಳ ಕಟ್ಟಿರೋದು 18,000 ರೂಪಾಯಿ, ಎಕ್ಸ್ಟ್ರಾ 18,000 ರೂಪಾಯಿ ಸಿಗುತ್ತೆ. ಇನ್ನೂ ದೊಡ್ಡದೇ ಒಡವೆ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಹೋದ್ರಿ, ನಾನು ಫಸ್ಟು ರಿಂಗ್ ತೊಗೊಳ್ಳೋಣ ಅಂದ್ಕೊಂಡೆ ಹೋದೆ. ಬಟ್ ರಿಂಗಿಗೆ ನನಗೆ ಜಾಸ್ತಿ ಗ್ರಾಮ್ ಬೇಕು, ನನ್ನ ಕೈಗೆ ಸೆಟ್ ಆಗಬೇಕು ಅಂತ ಅಂದರೆ. ಸೊ ನನ್ನ ಕೈಗೆ ಯಾವುದೇ ರಿಂಗ್ ಹಾಕಿದ್ರೂ ಕಾಣಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ರಿಂಗ್ ಬೇಡ, ಹಿಯರಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ. ಫಸ್ಟು ರಿಂಗ್ನ ಟ್ರೈ ಮಾಡಿದೆ. ಇದೆಲ್ಲ ಗಿಫ್ಟ್ ಕೊಡೋ ರಿಂಗ್ಗಳಂತೆ, ಈ ಗಿಫ್ಟ್ಗೆಲ್ಲ ಕೊಡ್ತಾರಲ್ಲ, ಸೊ ಆ ಥರ ರಿಂಗು. ಅದು ರಿಂಗ್ ಬೇಡ ಅನ್ನಿಸ್ತು. ಅದಕ್ಕೋಸ್ಕರ ನನ್ನ ಜುಮ್ಕಿ ಇದೆ ಅಲ್ಲ, ಸೊ ಆ ಥರ ಜುಮ್ಕಿ ಇದೆ ನನ್ನ ಹತ್ರ, ಅದನ್ನೇ ನೋಡ್ತಿದ್ದೆ. ತುಂಬ ಕ್ಯೂಟಾಗಿತ್ತದು. ನನ್ನ ಹತ್ರ ಆಲ್ರೆಡಿ ಇದೆ. ಇದು ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಸೊ ನನಗಲ್ಲಿ ಹ್ಯಾಂಗಿಂಗ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಅದು ಓಲ್ಡ್ ಡಿಸೈನು ಅಂತ ಅನ್ನಿಸ್ತು. ಅದಕ್ಕೆ ನೋಡೋಣ, ಒಂದು ಗ್ರಾಮ್ಸ್ ಎಲ್ಲ ನೋಡಿಕೊಂಡು ಲೆಕ್ಕ ಹಾಕೋಣ ಅಂತ ಅಂದ್ಕೊಂಡು ಲೆಕ್ಕ ಹಾಕಿದ್ರಿ. ಬಟ್ ನನ್ನ ಹತ್ರ ಇರೋಕ್ಕಿಂತ ಜಾಸ್ತಿನೇ ಅಲ್ಲಿ ರೇಟ್ ಜಾಸ್ತಿ ಆಯಿತು. ಈಗೆಲ್ಲ ಗೊತ್ತಲ್ಲ, ಗೋಲ್ಡ್ ರೇಟ್ ಎಲ್ಲ ಫುಲ್ಲು ಹೈ ಆಗಿದೆ. 9500 ಆಗಿದೆ ಇವಾಗ. ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ವಲ್ಪ ಚಿಕ್ಕದಾಗಿರೋ ಹೋಳೆ ತೊಗೊಳ್ಳೋಣ ಅಂದ್ಕೊಂಡು ಇದನ್ನು ಟ್ರೈ ಮಾಡಿದೆ. ಫಸ್ಟ್ ಇದನ್ನು ಬಂದ್ಬಿಟ್ಟು 34,000 ಏನೋ ಇದೆ ಇದು, ಈ ಗೋಲ್ಡ್ ಹಿಯರಿಂಗು. ಅದಕ್ಕೇ ನೋಡೋಣ. ಇವಾಗ ನನ್ನ ಹತ್ರ ಪೂರ್ತಿ ಇರೋದು 19,500 ರೂಪೀಸು. ಅದಕ್ಕೆ ಮ್ಯಾಚ್ ಮಾಡೋಂಗೆ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಆ ರೇಂಜಿಗೆ ಯಾವ ಗೋಲ್ಡು ಬರಲಿಲ್ಲ. ಅವರಿಗೆಲ್ಲ ದುಡ್ಡೆಲ್ಲ ಕೊಟ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಹಿಯರಿಂಗ್ನ ಸೆಲೆಕ್ಟ್ ಮಾಡಿಬಿಟ್ಟು ಬಂದೆ. ಸೊ ನೆಕ್ಸ್ಟ್ ಹೋದಾಗ ಅದನ್ನು ತೊಗೊಬರಬೇಕು.
ಓಕೆ, ಮನೆಗೆ ಬಂದೆ. ಮನೆಗೆಲ್ಲ ಬಂದಾದಮೇಲೆ ಕವಿತಾಕ ನನಗೆ ಜಾಕ್ ಫ್ರೂಟ್ನ ಕೊಟ್ಟು ಕಳಿಸಿದ್ರು. ನಾನು ಅದನ್ನೆಲ್ಲ ತಿಂದ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನಾನು ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನೆಲ್ಲ ಫುಲ್ಲು ತೊಳೆದಿಟ್ಕೊಂಡು ನೀಟಾಗಿ ಅದನ್ನು ನೀರೆಲ್ಲ ಬಸ್ತು ನಾನು ಇವಾಗ ಚಿಕನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದೇ ಒಂದು ಬೌಲ್ಗೆ ನಾನು 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದನ್ನು ಪೂರ್ತಿ ಕಲಸಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಒಂದು 10 ನಿಮಿಷ. ಹಾಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾನು 1 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬಜ್ಜಿಗೆಲ್ಲ ಹಾಕ್ತಾರಲ್ವ, ಸೇಮ್ ಅದೇ ಥರ ಕಲಸಿಟ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ನಾನು ಚಿಕನ್ ಮಂಚೂರಿಯನ್ ಮಾಡ್ತಾ ಇರೋದು ಸಿಂಪಲ್ಲಾಗಿ ಮನೇಲಿರೋ ಸಾಮಗ್ರಿಗಳನ್ನೇ ಬಳಸಿ ನಾನು ಮಾಡ್ತಾ ಇರೋದು. ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಬಜ್ಜಿ ಎಲ್ಲ ಹಾಕೋತೀವಲ್ಲ, ಆ ಹಿಟ್ಟು ಥರ ನಾವು ಕಲಿಸ್ಕೋಬೇಕಾಗುತ್ತೆ. ಚಿಕನ್ನು ಕೂಡ ಕಲಸಿಟ್ಕೊಂಡಿದ್ದೀನಿ, ಹಾಗೆ ಮೈದಾ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಎಲ್ಲ ಹಚ್ಚಿ ಪ್ಯಾನ್ ಇಡ್ತಾ ಇದ್ದೀನಿ. ಎಣ್ಣೆ ಹಾಕೋಬೇಕು ಅದಕ್ಕೆ. ಎಣ್ಣೆ ಎಲ್ಲ ಪ್ಯಾನ್ ಎಲ್ಲ ಫುಲ್ ಕಾದ್ಮೇಲೆ ಈಗ ಎಣ್ಣೆ ಕಾದಿದೆ. ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನ ಒಂದೊಂದಾಗಿ ಎತ್ಕೊಂಡು ಮೈದಾ ಹಿಟ್ಟೊಳಗಡೆ ಡಿಪ್ ಮಾಡಿ ಕಲಸಿಟ್ಕೊಂಡಿರ್ತೀವಲ್ಲ, ಆ ಮೈದಾ ಹಿಟ್ಟೊಳಗಡೆ ಡಿಪ್ ಮಾಡಿ ಎಣ್ಣೆ ಎಲ್ಲ ಕಾದ್ಮೇಲೆ ಹಾಕಬೇಕಾಗುತ್ತೆ. ಇದು ತುಂಬ ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಅಷ್ಟೊಂದು ಸಿಡಿಸ್ತಾ ಇದ್ದು. ಸೊ ಒಂದು ಸ್ವಲ್ಪ ಬ್ರೌನಿಷ್ ಬಂದರೆ ಸಾಕು. ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಬಂದರೆ ಸಾಕು. ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು. ಇದನ್ನು ಎತ್ತಿಟ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಒಂದೊಂದು ಸ್ವಲ್ಪನೇ ಎಲ್ಲ ಎತ್ತಿಟ್ಕೊಂಡು ಇರೋ ಚಿಕನೆಲ್ಲ ಇದಕ್ಕೆ ಹಾಕಿ ನಾನು ಕರೆದು ಎತ್ತಿಟ್ಕೋತಾ ಇದ್ದೀನಿ. ಈಗ ನಾನು ಮಂಚೂರಿಯನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಚಿಕನ್ ರೆಡಿ ಆಗಿದೆ. ಮಂಚೂರಿಯನ್ಗೆ ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಇದಕ್ಕೆ ನಾನು ಸ್ವಲ್ಪನೇ ಹಾಕೊಳ್ಳಿ ಸ್ಟಾರ್ಟಿಂಗ್ ಎಣ್ಣೆನ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಶುಂಠಿನ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ನಾನು 2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಆಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡು ಅದನ್ನು ಕೂಡ ನೋಡಿ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಹಾಗೆ ನಾನು ದೊಡ್ಡ ಸೈಜ್ ಇರೋ ಅಂತ 2 ಈರುಳ್ಳಿನ ಪುಟ್ಟಾಣಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಕ್ಯಾಪ್ಸಿಕಮ್ ಎಲ್ಲ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ನಾನು ಚಿಕ್ಕದೇ ತೊಗೊಂಡಿರೋದು. ಚಿಕ್ಕ ಕ್ಯಾಪ್ಸಿಕಮ್ ಸಿಗುತ್ತೆ, ನಾನು ಅದನ್ನು ತೊಗೊಂಡಿದ್ದೀನಿ. ದೊಡ್ಡದಾದರೂ ಹಾಕ್ಬೋದು, ಚಿಕ್ಕದಾದರೂ ಹಾಕ್ಬೋದು. ಸೊ ಚಿಕ್ಕದಾದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಈಗ ನಾನು ಚಿಕನ್ನ ಕರ್ದಿದ್ನಲ್ವ, ಆ ಕುದಿತಿರೋ ಎಣ್ಣೆನ ತೊಗೊಂಡು 2 ಸ್ಪೂನ್ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಇದೆಲ್ಲ ಮನೆಯಲ್ಲಿ ಮಾಡಿರೋಂಥ ಸಾಮಗ್ರಿಗಳಿಂದ ಮಾಡಿರೋದು. ಇನ್ನೂ ಎಕ್ಸ್ಟ್ರಾ ಅಂದರೆ 3 ಸಾಸನ್ನ ತರಿಸ್ಕೊಳ್ಳಿ ಸಾಕು. ಏನಪ್ಪ ಅಂದರೆ ಸೋಯಾ ಸಾಸು, ಹಾಗೆ ರೆಡ್ ಚಿಲ್ಲಿ ಸಾಸು, ಹಾಗೆ ಟೊಮೊಟೊ ಸಾಸು. ಸೋಯಾ ಸಾಸನ್ನ 1 ಸ್ಪೂನ್ ಹಾಕ್ಕೊಳ್ಳಿ, ರೆಡ್ ಚಿಲ್ಲಿ ಸಾಸನ್ನ 2 ಸ್ಪೂನ್ ಹಾಕ್ಕೊಳ್ಳಿ. ಟೊಮೊಟೊ ಸಾಸನ್ನಂತೂ 1 ಬೌಲ್ನ ಹಾಕೋಬೇಕು, ಯಾಕಂದರೆ ಅದೇ ನಮಗೆ ಜಾಸ್ತಿ ಟೇಸ್ಟ್ ಕೊಡೋದು. ಸಾಕು, ಇದಿಷ್ಟು ನೀವು ತರಿಸಿಟ್ಕೊಬಿಟ್ರೆ ನಿಮ್ಮ ಮನೇಲಿ ಮಾಡಿರೋಂಥ ಗೋಬಿ ಮಂಚೂರಿ ಸಖತ್ ಟೇಸ್ಟಾಗಿರುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಾಗುತ್ತೆ ಈ ರೆಸಿಪಿ ಅಂತನೂ. ಈಗ ನಾನು ಇದೆಲ್ಲ ಪೂರ್ತಿ ಮಿಕ್ಸ್ ಮಾಡಿದ್ಮೇಲೆ, ಈ ಸಾಸೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಇವಾಗ ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೆಸಿಪಿನ ಬಂದ್ಬಿಟ್ಟು ನನಗೆ ನನ್ನ ಕಸಿನ್ ಹೇಳ್ಕೊಟ್ಟಿದ್ದು, ಭೀಮ್ರಾಜ್ ಅವರು. ಅವನಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ನಿಮ್ಮ ಫಂಕ್ಷನಲ್ಲೆಲ್ಲ ನೋಡಿರ್ತೀರ ಅನಿಸುತ್ತೆ. ಸೊ ಅವನೇ ಜಾಸ್ತಿ ನಮ್ಮ ಇದರಲ್ಲಿ ಅವನೇ ಸ್ವಲ್ಪ ಸಕ್ಕದಾಗಿ ಅಡುಗೆ ಮಾಡೋದು. ನಮಗೆ ತುಂಬಾ ಇಷ್ಟ ಆಗುತ್ತೆ ಅವ್ನು ಮಾಡೋವಂಥ ಅಡುಗೆ. ಸೊ ಅವನೇ ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ದು. ಲಾಸ್ಟ್ ಇದನ್ನೆಲ್ಲ ಕಲಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ. ಸಿಕ್ಕಾಬಡೆ ಇಷ್ಟ ಆಯಿತು. ಮಕ್ಕಳುಗಳಂತೂ ಹೇಳ್ಬೋದು ಅಷ್ಟು ಚೆನ್ನಾಗಿ ತಿಂದು. ಬಟ್ ಇದು ಯಾರಿಗೂ ಸಾಕೇ ಆಗಿಲ್ಲ. ಇನ್ನೊಂದ್ಸತಿ ಮಾಡು ಅಂತ ಹೇಳ್ತೀನಿ. ಇನ್ನೊಂದ್ಸತಿ ಯಾವಾಗಾದರೂ
ಶ್ರಾವಣ ಕಳೆಯೋದ್ರೊಳಗಡೆ ಮಾಡಿ ಅವ್ರಿಗೆ ಕೊಡಬೇಕು. ಒಂದೊಂದು ಸ್ಪೂನು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀನಿ. ನನಗೆ ಅಷ್ಟು ಇಷ್ಟ ಆಯಿತು. ಸೇಮ್ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಇತ್ತು. ಇದರಲ್ಲಿ ನಾವು ಯಾವುದು ಫುಡ್ ಕಲರ್ ಏನೂ ಹಾಕಿಲ್ಲ. ಸೊ ಇದೆಲ್ಲ ಫುಲ್ಲು ನ್ಯಾಚುರಲ್. ಸಾಸ್ಗಳಷ್ಟು ನಾವು ತರಿಸಿ ಹಾಕಿದ್ದು, ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಿರುತ್ತೆ. ನಾನು ಹಾಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವೇ ನೋಡಿದ್ದೀರಾ. ನಮ್ಮ ಮನೆಯವರು ಅಷ್ಟೇ, ಹಾಗೆ ನನ್ನ ಮಕ್ಕಳುಗಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದರು. ಈ ರೆಸಿಪಿ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು, ಮಕ್ಕಳು ಮತ್ತು ಪ್ರದೀಪ್ ಅವರು ಇಷ್ಟು ಜನನು ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀವಿ. ತುಂಬಾ ಟೇಸ್ಟಿ ಆಗಿತ್ತು. ಸೊ ಇವತ್ತಿನ ವ್ಲಾಗು ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲವ್ ಯು ಆಲ್.